ಕ್ರಿಸ್ತವರ್, ಅವರು ಕ್ರೈಸ್ತರು ಅಂದ್ರೆ ಕ್ರಿಸ್ತನನ್ನ ಧರಿಸಿಕೊಂಡವರು. ಯಾರು ಕ್ರೈಸ್ತರು? ಯಾರು ಅಂದ್ರೆ ಕ್ರಿಸ್ತನ ಸ್ವಭಾವವನ್ನ ಧರಿಸಿಕೊಂಡಂತ ಜನರು. ಅವನ ಮಾತು ಕ್ರಿಸ್ತ, ಅವನ ಕೃತ್ಯವೂ ಕ್ರಿಸ್ತ, ಅವನ ನಡೆ ಕ್ರಿಸ್ತ, ಅವನ ನುಡಿ ಕ್ರಿಸ್ತ, ಅವನ ಆಲೋಚನೆ ಕ್ರಿಸ್ತ, ಅವನ ಸರ್ವ ಜೀವನವೇ ಅದು ಕ್ರಿಸ್ತ. ಯಾಕೆ ಅಂತ ಹೇಳಿದ್ರೆ ಅವನು ಕ್ರಿಸ್ತನನ್ನು ಧರಿಸಿಕೊಂಡಂತ ಜನರು. ಕ್ಯಾಥಲಿಕ ಸಮುದಾಯದಲ್ಲಿ ಅಲ್ಲಿರುವಂತ ನನ್ಸ್ಗಳಾಗ್ಲಿ ಫಾದರ್ಗಳಾಗ್ಲಿ ಉದ್ದವಾದಂತ ಶಿಲುಬೆಯನ್ನು ಧರಿಸಿರ್ತಾರಲ್ವಾ? ಅದರ ಅರ್ಥ ಏನು? ಐ ಆಮ್ ಡೆಡಿಕೇಟೆಡ್ ಟು ಕ್ರೈಸ್ಟ್. ಅದರಿಂದ ಸಮುದಾಯ ಅವರನ್ನು ನೋಡುವಾಗ ಅವನು ಯಾವುದೇ ಧಾರ್ಮಿಕ ಹಿನ್ನೆಲೆ ಹೊಂದಿದ್ರು ಕೂಡ ಅವನು ಕೈ ಮುಗ್ದು ಹೇಳ್ತಾನೆ, ನಮಸ್ಕಾರ ಸಿಸ್ಟರ್, ನಮಸ್ಕಾರ ಫಾದರ್. ನಮ್ಮನ್ನು ನೋಡುವಾಗ ನಮಸ್ಕಾರ ಅಯ್ಯೋರೆ, ಓ ಸೇವಕರು ಬಂದಿದ್ದಾರೆ. ನಾನು ತೊಡುವಂತ ನಿಲುವಂಗಿ ಆಗಲಿ, ನಾನು ಹಾಕಿಕೊಂಡಂತ ಚಿನ್ನ ಆಭರಣಗಳಾಗಲಿ, ಅದರಿಂದ ಯಾವುದೇ ರೀತಿಯಾದಂತ ಮಹಿಮೆ ಬರುವುದಿಲ್ಲ. ನಿನ್ನ ಬದುಕು ಕ್ರಿಸ್ತನಿಗೆ ಒಪ್ಪಿಸಲ್ಪಟ್ಟಂತ ಬದುಕಾಗಿದ್ದರೆ, ವೆನ್ ಯು ಎಂಟರ್ಡ್ ಎ ಹಾಲ್, 4 ಜನರಿರುವಂತ ಸ್ಥಳದಲ್ಲಿ ನೀನು ಪ್ರವೇಶ ಪಡುವಾಗಲೇ ನಿನ್ನ ಬದುಕು ಆ ಮಹಿಮೆಯಿಂದ ತುಂಬಿದ್ದರೆ ಅವರಿಗೆ ಅರಿವಿಲ್ಲದೆ ಅವರು ಗೌರವವನ್ನು ನಿನಗೆ ಕೊಡ್ತಾರೆ. ಬಿಕಾಸ್ ಯು ಆರ್ ಡೆಡಿಕೇಟೆಡ್ ಫಾರ್ ದಟ್ ಲೈಫ್. ಆದ್ರೆ ಒಂದು ವೇಳೆ ನೀನು ನಿನ್ನನ್ನು ಪ್ರತಿಷ್ಠೆ ಮಾಡಿಕೊಂಡು ನೀನು ಅದರಂತೆ ನಡೆಯದೆ ಹೋದ್ರೆ ಆ ಘನತೆ, ಆ ಗೌರವಗಳು ಅದರಂತೆ ನಿನಗೆ ಸಿಗೋದಿಲ್ಲ. ಸಣ್ಣ ಕ್ಲಾಸ್ನಲ್ಲಿ ಕಲ್ತಂತ ಮಕ್ಕಳು, LKG ಕಲ್ತ ಮಕ್ಕಳು ಟೀಚರ್ಸ್ ಅನ್ನ ನೋಡಿದ ಕೂಡಲೇ ಓಡೋಗ್ತಾರೆ. ಅವ್ರು ಎಷ್ಟೇ ದೊಡ್ಡದಾದಂತ ಆಫೀಸರ್ಸ್ ಆಗಿದ್ರು ಕೂಡ, ಅಯ್ಯೋ ನನ್ನ LKG ಮೇಡಮ್, ಅಯ್ಯೋ ನನ್ನ ಫಸ್ಟ್ ಸ್ಟ್ಯಾಂಡರ್ಡ್ ಮೇಡಮ್. ಹೌದಲ್ವಾ? ಪ್ರೈಮರಿ ಸ್ಕೂಲ್ನಲ್ಲಿ ಕಲಿಸಿದ ಮಾಸ್ಟರ್ಸ್ಗಳನ್ನ ನಾವು ಮರೆಯೋದೇ ಇಲ್ಲ. ಯಾಕೆ ಅಂದ್ರೆ ಅವರು ಕಲಿಸಿದಂತ ಆ ಕಲಿಕೆ, ಅವರು ತೋರಿಸಿದಂತ ನಿಷ್ಕಾಮವಾದಂತ ಒಂದು ಆ ಸೇವೆ, ಆ ಮಗುವನ್ನ ಅವರು ಎತ್ತುವಲ್ಲಿ, ಆ ಮಗುವನ್ನ ಬೆಳೆಸುವಲ್ಲಿ ಅವರು ಪಟ್ಟಂತ ಪ್ರಯಾಸ ಎಲ್ಲವೂ ಕೂಡ ಮಗುವಿನಲ್ಲಿ ರೆಕಾರ್ಡ್ ಆಗಿರ್ತದೆ. ಆ ಟೀಚರ್ ಅನ್ನು ನೋಡುವಾಗ ಅವನು ಎಷ್ಟೇ ಉನ್ನತವಾದಂತ ಸ್ಥಾನದಲ್ಲಿದ್ರು ಕೂಡ ಜಸ್ಟ್ ಥ್ರೋ ದಟ್ ಅಂಡ್ ವಿಲ್ ಜಸ್ಟ್ ರನ್. ನಮಸ್ಕಾರ ಮೇಡಮ್, ನಮಸ್ಕಾರ ಸರ್, ನೀವು ನಮಗೆ ಕಲಿಸಿದ ಪಾಠಕ್ಕಾಗಿ ನಿಮಗೆ ನಿಜವಾಗಿಯೂ ಕೂಡ ನಾವು ಧನ್ಯವಾದ ಹೇಳ್ತೇವೆ. ನಮ್ಮ ಜೀವನ ಅದು ಘನವಾಗಿರ್ಬೇಕು, ಘನತೆಯಿಂದ ಕೂಡಿರ್ಬೇಕು. ಆ ಕುರಿತಾಗಿ ಇಂದಿನ ವಾಕ್ಯ ಭಾಗ ನಮಗೆ ಸಾರ್ತದೆ. ಹೈದರ್ ಅಲಿ ಶ್ರೀರಂಗಪಟ್ಟಣದಲ್ಲಿ ತನ್ನ